ಗುರುಭ್ಯೋ ನಮಃ. ಇಂದು ನಾವು ಮಾತಾಡಲಿಕ್ಕೆ ಹೊರಟಿರುವಂಥದ್ದು ಈ ಸಿಂಹರಾಶಿಯ ಬಗ್ಗೆ. ಈ ಸಿಂಹರಾಶಿ ಹೇಳುವಂಥದ್ದು ಈ ರಾಶಿಗಳಲ್ಲೇ ತುಂಬ ಬಲಿಷ್ಠವಾದಂತಹ ರಾಶಿ. ಈ ರಾಶಿಯ ಅಧಿಪತಿ ಸೂರ್ಯದೇವ. ಹಾಗೆ ಲಾಂಛನ ಬಂದು ಸಿಂಹ ಲಾಂಛನ, ಅಗ್ನಿ ತತ್ವ ಉಳ್ಳಂತಹ ಒಂದು ರಾಶಿ ಇದು. ಮಾಣಿಕ್ಯ ಬಂದುಬಿಟ್ಟು ಇದರ ರತ್ನ, ಈ ರಾಶಿಯ ರತ್ನ. ತುಂಬ ಟೈಮ್ ತೊಗೊಳ್ಳುವಂಥದ್ದು ಏನು ಬೇಡ, ನೇರವಾಗಿ ನಾನು ಈ ಜೂನ್ ತಿಂಗಳ ಮಾಸ ಭವಿಷ್ಯಕ್ಕೆ ಬಂದುಬಿಡ್ತೇನೆ. ಬದಲಾವಣೆಗಳು, ಏರಿಳಿತಗಳು ಬರುವಂತಹ ಒಂದು ಮಾಸ ಇದು. ಅದೇ ರೀತಿಯಾಗಿ ಶುಭಕಾರಕವಾಗಿದೆ ಮತ್ತು ಹಲವಾರು ಸವಾಲುಗಳನ್ನು ನೀವು ಎದುರಿಸಬೇಕಾಗ್ತದೆ. ಸವಾಲುಗಳು ಅಂದರೆ ನಿಮಗೇನು ನಷ್ಟ ಹೊಂದುವಂಥ ಸವಾಲುಗಳಲ್ಲ, ಒಂದು ಚಾಲೆಂಜಿಂಗ್ ಆಗಿರುವಂತಹ ಸವಾಲುಗಳು. ಹಠಪಟ್ಟು ನಾವು ಏನೇ ಒಂದು ಕೆಲಸ ಮಾಡಲಿಕ್ಕೆ ಹೊರಟರೂ ವಿಘ್ನಗಳು ನೂರಾರು ಅಲ್ವೇ. ಅಂತಹ ವಿಘ್ನಗಳಲ್ಲಿ ಸರ್ವೇ ಸಾಮಾನ್ಯ. ನಾನೊಂದು ಕಾರ್ ತೊಗೋಬೇಕು ಅಂತಂದರೆ ಒಂದು ಫೈನಾನ್ಷಿಯಲ್ ಅಡಚಣೆ ಬರ್ಬೋದು, ಅಥವಾ ನಾವು ಏನಾದರೂ ಒಂದು ಗೌರ್ಮೆಂಟ್ ಜಾಬಿಗೆ ಅಪ್ಲೈ ಮಾಡ್ತೀವಿ ಅಂತಂದಾಗ ಅಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಅಡೆತಡೆಗಳು, ಅದನ್ನೆಲ್ಲ ಒಂದು ಸವಾಲಾಗಿ ಸ್ವೀಕರಿಸಿ ಆ ಚಾಲೆಂಜನ್ನು ನೀವು ಗೆದ್ದು ಮಾಡುವಂತಹ ಎಲ್ಲ ಅನುಕೂಲತೆಗಳು ಈ ಜೂನ್ ತಿಂಗಳಲ್ಲಿ ನಿಮಗಿದೆ. ಮುಂದೆ ಈ ಫೈನಾನ್ಷಿಯಲಿ ವಿಚಾರ ಬಂದಾಗ ಧನಾತ್ಮಕವಾಗಿದೆ. ನೀವು ಯಾವುದೇ ಒಂದು ಕ್ಷೇತ್ರದಲ್ಲಿ ಕಾಲಿಟ್ಟು ಕೆಲಸ ಮಾಡಿದರೂ ಕೂಡ ಲಾಭದಾಯಕವಾಗಿದೆ. ಹಾಗೆ ವಾಹನ ತಗೊಳ್ಬೇಕು ಅಂದ್ಕೊಂಡವರು, ಸೈಟ್ ತಗೋಬೇಕು ಅಂದ್ಕೊಂಡಿದ್ದವರು, ಅದೇ ರೀತಿಯಾಗಿ ಒಂದು ಮನೆ ಕಟ್ಟಿರುವಂತಹ ಮನೆ ಕೊಂಡ್ಕೊಳ್ಬೇಕು ಅಂದ್ಕೊಂಡಿದ್ದವರು ಈ ತಿಂಗಳು ಸೂಕ್ತವಾಗಿದೆ ನಿಮಗೆ. ಆದರೆ ಹಣಕಾಸಿನ ವಿಚಾರದಲ್ಲಿ ತುಂಬ ಜಾಗರೂಕತೆಯನ್ನು ನೀವು ವಹಿಸಬೇಕಾಗ್ತದೆ. ಯಾವುದೇ ಒಂದು ನಾವು ಖರೀದಿ ಮಾಡಬೇಕಾದ್ರೂ ಇದು ಮುಖ್ಯವಾಗಿರುವಂಥದ್ದು. ಅದರಲ್ಲಿ ಈ ತಿಂಗಳು ಸ್ವಲ್ಪ ನೀವು ಜಾಗರೂಕತೆಯಿಂದ ಮಾಡಬೇಕಾಗಿರ್ತದೆ. ಹಾಗೆ ವಿದ್ಯಾರ್ಥಿ ಜೀವನ ಅಂತ ಬಂದಾಗ ಶ್ರಮಪಟ್ಟರೆ ಉತ್ತಮ ಫಲಿತಾಂಶ ನಿಮ್ಮದಾಗಿರ್ತದೆ. ಗಮನ ಇಟ್ಟು ಕೇಳಿ, ಶ್ರಮಪಟ್ಟರೆ ಉತ್ತಮ ಫಲಿತಾಂಶ. ನೀವು ಒಂದು 90% ಓದಿದರೆ ಅದಕ್ಕೆ 100ರಷ್ಟು ಫಲಿತಾಂಶ ನೀವು ಅಪೇಕ್ಷೆ ಪಡಬಹುದು. ಕಾಂಪಿಟೇಟಿವ್ ಎಕ್ಸಾಮ್ ಆಗಿರಲಿ, ಒಂದು ಪೊಲೀಸ್ ಎಕ್ಸಾಮ್ ಆಗಿರಲಿ, ಒಂದು ಬ್ಯಾಂಕಿನ ಎಕ್ಸಾಮ್ ಆಗಿರಲಿ, ಯಾವುದೇ ಒಂದು ಕ್ಷೇತ್ರದಲ್ಲೂ ನೀವು ಒಂದು ಪರೀಕ್ಷೆ ಅಂತ ತೆಗೆದುಕೊಂಡಾಗ ನಿಮ್ಮ ಪರಿಶ್ರಮ ಅವಶ್ಯಕತೆ ಇರ್ತದೆ. ಹಾಗೆಯೇ ಉತ್ತಮ ಫಲಿತಾಂಶ ಅಂದರೆ ಆ ಪರೀಕ್ಷೆಯಲ್ಲಿ ತಾವು ತೇರ್ಗಡೆಗೊಂಡು ಪಾಸಾಗಿ ಅದರಲ್ಲೇ ನಿಮಗೆ ಉತ್ತಮವಾದಂಥ ಒಂದು ಕೆಲಸ ಸಿಗುವಂತಹ ಎಲ್ಲ ಲಕ್ಷಣಗಳು ಈ ಮಾಸದಲ್ಲಿ ನಿಮಗೆ ಸಿಗ್ತವೆ. ಅದೇ ರೀತಿಯಾಗಿ ಉದ್ಯೋಗದಲ್ಲಿರುವಂತಹ ಪೊಲೀಸ್ ಇಲಾಖೆಯವರಾಗಿರಲಿ, ಡಿಟೆಕ್ಟಿವ್ ಅಂದರೆ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡುವಂಥವ್ರು, ಡಿಟೆಕ್ಟಿವ್ ಏಜೆನ್ಸಿ ಇಟ್ಕೊಂಡಿರುವಂಥದ್ದು, ಒಂದು ಡಿಫೆನ್ಸ್ ಸೆಕ್ಟರ್ ಅಂದ್ಕೊಂಡು ಏನು ಬರುತ್ತೆ ಅವರಿಗೆ ಈ ಮಾಸದಲ್ಲಿ ಒಂದು ಉತ್ತಮವಾದಂತಹ ಫಲಿತಾಂಶ, ವೃತ್ತಿಯಲ್ಲಿ ಉನ್ನತ ಮಟ್ಟಕ್ಕೆ ಹೋಗುವಂಥ ಒಂದು ಅವಕಾಶ. ಇದು ಸಿಂಹರಾಶಿಯಲ್ಲಿ ಕುಜ ಜೊತೆಗಿದ್ದಾನೆ. ಈ ಕುಜನ ಈ ಪ್ರಭಾವದಿಂದ ಈ ಪೊಲೀಸ್ ಇಲಾಖೆ, ಈ ಡಿಟೆಕ್ಟಿವ್ ಡಿಫೆನ್ಸ್ ಇದರಲ್ಲಿ ಒಂದು ಉತ್ತಮ ಫಲಿತಾಂಶವನ್ನು ತಾವು ನಿರೀಕ್ಷೆ ಮಾಡಬಹುದು. ಅದೇ ರೀತಿಯಾಗಿ ಶುಕ್ರ ಲಾಭಸ್ಥಾನಕ್ಕೆ ಬರ್ತಾನೆ, ಧನವಂತರಾಗುತ್ತೀರಿ. ಅದೇ ರೀತಿಯಾಗಿ ಆಕರ್ಷಣೆಗಳು ಜಾಸ್ತಿ ಆಗ್ತದೆ. ಆಕರ್ಷಣೆಗಳು ಜಾಸ್ತಿ ಅಂತಂದರೆ ಒಂದು ಪುರುಷನಿಗೆ ಒಂದು ಸ್ತ್ರೀ ಮೇಲೆ ಆಕರ್ಷಣೆ ಆಗ್ಬೋದು, ಅಥವಾ ಒಂದು ಸ್ತ್ರೀಗೆ ಪುರುಷನ ಮೇಲೆ ಆಕರ್ಷಣೆ ಆಗ್ಬೋದು. ಆದರೆ ಈ ಆಕರ್ಷಣೆ ಒಳ್ಳೆಯದಲ್ಲ. ನಿಮ್ಮ ಲಿಮಿಟಲ್ಲಿ ನೀವು ಇದ್ದರೆ ಭಾಳ ಒಳ್ಳೆಯದು. ಅದೇ ರೀತಿ ಅಧಿಕಾರ ಯೋಗ, ಧೈರ್ಯ ಹೆಚ್ಚಾಗ್ತದೆ. ಮನಸ್ಸಿನಲ್ಲಿ ನಿಮಗೆ ಒಂದು ಧೈರ್ಯ ಉಟ್ಕೊಳ್ತದೆ. ನಾನು ಮಾಡ್ತೇನೆ, ನನ್ನ ಹತ್ರ ಆಗುತ್ತೆ, ನಾನು ಮಾಡಬಹುದು ಹೇಳುವಂಥ ಧೈರ್ಯ ಹೆಚ್ಚಾಗುತ್ತೆ. ಈ ಧೈರ್ಯದಿಂದ ಹಲವಾರು ಯೋಗಗಳು ನಿಮಗೆ ಪ್ರಾಪ್ತವಾಗುವಂತಹ ಲಕ್ಷಣಗಳು ಇದೆ, ಪ್ರಾಪ್ತವೂ ಕೂಡ ಆಗುತ್ತೆ. ಇದೇ ರೀತಿ ನಿಮಗೆ 11ನೇ ಮನೆ ಏನು ಹೇಳ್ತದೆ ಅಂತಂದರೆ ಆಯಸ್ಸು ಗಟ್ಟಿ. ಎಲ್ಲೋ ಹೋಗ್ತಾ ಇರ್ತೀರಿ,
ಒಂದು ಆಕ್ಸಿಡೆಂಟ್ ಆಗಿರುತ್ತೆ. ದೊಡ್ಡ ಮಟ್ಟದಲ್ಲಿ ಆಗಿರುವಂಥ ಆಕ್ಸಿಡೆಂಟು ಒಂದು ಚಿಕ್ಕ ಸಣ್ಣ ಪೆಟ್ಟಿನಿಂದ ಅದು ಅಲ್ಲಿಗೆ ಸಮಾಪ್ತಿಯಾಗ್ತದೆ, ಮುಕ್ತಿಯಾಗ್ತದೆ. ಹಾಗಂದ್ಕೊಂಡು ಎಲ್ಲೂ ಆಕ್ಸಿಡೆಂಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ವಾಹನ ಚಲಾಯಿಸ್ಬೇಕಾದ್ರೆ ಯಾವತ್ತೂ ಮದ್ಯಪಾನ ಮಾಡಿದಿರಿ. ನಿಮ್ಮ ಜಾಗ್ರತೆ ನೀವಿಟ್ಕೋಬೇಕು. ನಿಮ್ಮ ಪ್ರಾಣದ ಅಧಿಕಾರ ನಿಮ್ಮ ಹತ್ರನೇ ಇರುತ್ತೆ. ನಿಮಗೆ ನಂಬಿರುವಂಥ ತಂದೆ ತಾಯಿ ಹೆಂಡತಿ ಮಕ್ಕಳು ಬಂಧು ಬಳಗ ಎಲ್ಲ ಇರ್ತಾರೆ. ಅದನ್ನು ಗಮನ ಇಟ್ಟು ನೀವು ವಾಹನ ಚಲಾಯಿಸಬೇಕಾಗ್ತದೆ. ಅದೇ ರೀತಿಯಾಗಿ ಈ ಮುಂದಿನ ವ್ಯಕ್ತಿಗಳ ಒಂದು ಉದ್ಯೋಗದ ಬಗ್ಗೆ ಹೇಳ್ತೀನಿ. ಒಂದು ಅಧಿಕಾರ ಅಂತ ಬರ್ತದೆ ಅಂತ ಹೇಳಿದ್ದೀನಿ, ಗೌರವ ಪ್ರಾಪ್ತಿಯಾಗ್ತದೆ. ಅದೇ ರೀತಿಯಾಗಿ ಈ IT ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರುವಂಥವ್ರು, ಒಂದು ಸಿನಿಮಾ ರಂಗದಲ್ಲಿ ಕೆಲಸ ಮಾಡ್ತಿರುವಂಥವ್ರು, ವಿಡಿಯೋಗ್ರಫಿ ಅಂದರೆ ಈ ಸ್ಟುಡಿಯೋ ಎಲ್ಲ ಇಟ್ಕೊಂಡೇನಿರ್ತಾರೆ, ಫೋಟೋಗ್ರಫಿ ಮಾಡುವವರು, ಅವರಿಗೂ ಕೂಡ ಈ ಒಂದು ಜೂನ್ ಮಾಸ ಏನಿದೆ ಮಾಡಿಸಿದಂತಹ ಮಾಸ. ಅದರಲ್ಲೂ ಬುಧ ಸಂಪರ್ಕ ಹೊಂದಿರೋದರಿಂದ ಬುಧನ ಸಂಪೂರ್ಣ ಅನುಗ್ರಹ ಈ ಮಾಸದಲ್ಲಿ ನಿಮಗೆ ಇರ್ತದೆ. ಇದು ಮುಂದೆ ಕೂಡ ನಡೀತಾ ಇರ್ತದೆ. ಆದರೂ ವಿಶೇಷವಾಗಿ ಈ ಜೂನ್ ತಿಂಗಳಲ್ಲಿ ಬುಧನಿಂದ ಫಲಪ್ರಾಪ್ತಿಯಾಗ್ತದೆ. ಏನಾದರೂ ಹೊಸದಾಗಿ ವಿಡಿಯೋಗ್ರಫಿ ಬಿಸ್ನೆಸ್ ಶುರು ಮಾಡಬೇಕು ಅಂದವರು ಧಾರಾಳವಾಗಿ ಮಾಡಬಹುದು. ಅದರಲ್ಲಿ ಯಾವುದೇ ಒಂದು ಅಡೆತಡೆ ಬರುವಂಥ ಸಾಧ್ಯತೆ ಇಲ್ಲ. ಅದೇ ರೀತಿಯಾಗಿ ಈ ರಿಯಲ್ ಎಸ್ಟೇಟ್ ಅಂತ ಬಂದಾಗ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೂ ಭಾಳ ಅನುಕೂಲತೆ ಕೊಡ್ತದೆ. ಅತಿ ಮುಖ್ಯವಾಗಿ ನಿಮ್ಗೆ ಹೇಳಬೇಕು ಅಂತಂದರೆ, ರಾಜಕಾರಣಿಗಳು ಏನು ನಾಯಕರಿದ್ದಾರೆ, ನಾಯಕತ್ವ ವಹಿಸ್ಕೊಂಡು ಮುಂದೆ ವಿಶೇಷವಾದ ಸ್ನಾನ ಮಾನ ಗೌರವ ಎಲ್ಲ ಈ ರಾಜಕೀಯ ಕ್ಷೇತ್ರದಲ್ಲಿ ಆ ಸಿಂಹರಾಶಿಯ ನಾಯಕರಿಗೆ ಖಂಡಿತವಾಗೂ ಲಭಿಸ್ತದೆ. ಅದರಲ್ಲಿ ಎಳ್ಳಷ್ಟೂ ನಿಮಗೆ ಯಾವುದೇ ಒಂದು ಸಂದೇಹ ಬೇಡ. ಇದೇ ರೀತಿಯಾಗಿ ನೀವು ಮಾಡುವಂಥ ಕಾರ್ಯ ಕರ್ತವ್ಯ ಎಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಮುಂದಿನ ದಿನದಲ್ಲಿ ಯೋಚನೆ ಚಿಂತನೆ ಹಾಗೂ ಸತ್ಯನಿಷ್ಠೆಯಿಂದ ಕಾರ್ಯ ಮಾಡಿದರೆ ಎಲ್ಲ ಗೆಲುವು ನಿಮ್ಮದೇ ಅಂತ ಹೇಳ್ತಾ, ಗುರುಭ್ಯೋ ನಮಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದ.